ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಉಪ್ಪುಕಾರ ಇಲ್ಲ ಮತ್ತು ಒಬ್ಬನೇ ತಿನ್ನಂಗ ನಮ್ಮ ರಾಕಿ ಏನೋ ಏನು ಏನು ಹೇಳು. ಗೂಡಿಂದನೂ ತೆಗೆದುಕೊಡ್ತೀವಿ. ಅದು ನಿಮಗೆ ಪರ್ ಗ್ರಾಮ್ ಬಂದು ₹1.50 ಅಂದರೆ ಅದು 400 ಗ್ರಾಮ್ 500 ಗ್ರಾಮ್ 600 ಗ್ರಾಮ್ ಆ ಥರ ಕಟ್ಟಿರುತ್ತೆ. ಪೈ ಅರಕೆ ತೀರ್ಸೋರು ಚಿನ್ನದ ರಥೋತ್ಸವ, ಬೆಳ್ಳಿ ರಥೋತ್ಸವ. ಎಂಟ್ರಿ ಬಂದ್ವಿ ಇವಾಗ. ದರ್ಶನ ಮಾಡಿ ಯಾರು ಬರೋದಿದ್ರೆ 6:30 ಒಳಗಡೆ ಬನ್ನಿ. ಹೊಸ ಜೋಡಿ ನೋಡಿ, ರೋಮಿಯೋ ಜೂಲಿ. ವಿನಯ್ ಅನ್ನೋರ ಕಡೆಯಿಂದ ಇಲ್ಲಿ ಗೌರ್ಮೆಂಟ್ ಐಬಿಗಳನ್ನ ಬುಕ್ ಮಾಡಿದ್ದೀವಿ 2 ಎಲ್ಲ. ಟೇಕ್ ಕೇರ್, ಗುಡ್ ಬೈ, ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಬಾಯ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ. ರೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ, ಮೈಸೂರು ರೋಡ್ ಅಂತ. ಅಲ್ಲಿ ನಾವು ಹೋಗ್ತಾ ಇರೋದು ಮಹದೇಶ್ವರ ಬೆಟ್ಟಕ್ಕೆ. ಸೊ ಈಗ ಮಹದೇಶ್ವರ ಬೆಟ್ಟ ಫಸ್ಟ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತಾರೆ. ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಆಮೇಲೆ ಏನ್ ತಂದ ಏನು ಎರಳೆಣ್ಣು ತಿನ್ನಕ್ಕೆ ಗಾಡಿ ನಿಲ್ಲ. ಊರಲ್ಲಿ ಫ್ರೀಯಾಗಿ ಸಿಗುತ್ತೆ, ಆದರೂ ಇಲ್ಲಿ ದುಡ್ಡು ಕೊಡ್ತಾವ ಅಂದ್ರೆ. ಎಷ್ಟು ತಂದಪ್ಪ? ಅರ್ಧ ಕೆಜಿ. ಅರ್ಧ ಕೆಜಿ ಉಪ್ಪು ಖಾರ ಆಗ್ತದೆ. ಉಪ್ಪುಕಾರ ಇಲ್ಲ ಮತ್ತು ಒಬ್ಬನೇ ತಿನ್ನಂಗ ತಿಂತೀನಿ ಬಿಡೋದ್ರ ಒಂದು ತಿನ್ನಂಗಿಲ್ಲ. ನೋಡಿ ಮಹದೇಶ್ವರ ಬೆಟ್ಟ ಬಂದ್ವಿ. ಇನ್ನೇನು ಘಾಟ್ ಸೆಕ್ಷನ್ ಹತ್ಬೇಕು ಇವಾಗ. ಇದೇ ಬೆಟ್ಟ ಹತ್ತಿ ಘಾಟ್ ದಾಟಿದ್ರೆ ಮಹದೇಶ್ವರನ ಬೆಟ್ಟ. ರೋಡ್ ಮಾತ್ರ ಸಖತ್ತಾಗಿದೆ. ಗೋಪಾಲ ಸ್ವಾಮಿ ಬೆಟ್ಟ ರೋಡ್ ಹಿಂಗೆ ಅಲ್ಲ ಇರೋದು? ಹಿಂಗೆ ಇರೋದು. ಸೇಮ್ ಇದೆ ಅದು. ಸ್ಟ್ರೈಟ್ ಕಾಣುತ್ತೆ ಮಚ್ಚ. ಎಷ್ಟು ಕಿಲೋಮೀಟರ್ ಅದು? ಇದು ಅಷ್ಟೇ ನೋಡಿ. ನಮ್ಮ ರಾಕಿ ಏನೋ ಏನು ಏನು ಹೇಳು. ಏನಿಲ್ಲ, ರಾಕಿ ಒಳಗೆ ಹಾಕಲ್ಲ, ಆಗಲ್ಲ. ವಿಡಿಯೋ ಮಾಡಿದವ್ರು ಆಗ್ಲಿಲ್ಲ ಅಂತ. ಅವನ್ನ ಇಡ್ಸಲ್ಲ ಅಂತ ಹೇಳಿದ್ಗೆ ಅವನೇ ರಚ್ಚಿಗೆ ಮೇಲೆ ಎದ್ಬಿಟ್ಟು ಅವನೇ ಎದ್ದು ವಿಡಿಯೋ ಮಾಡಿದ್ದಾನೆ. ಇಲ್ಲೊಂದು ಕಡೆ ಟೀ ಸ್ಟಾಪ್ ಹಾಕಿದ್ದೀವಿ. ಇಲ್ಲಿ ಜೇನು ಮನೆ, ಜೇನುತುಪ್ಪ ಅವರೇ ಲೈಕ್ ನೋಡಿ ಇಲ್ಲಿ ಹಾಕಿದಾರಲ್ಲ, ಕಾಡಲ್ಲಿ ಅವರೇ ತೊಗೊಂಬಂದಿರೋದು. ಓಕೆ, ಇವ್ರು ಜೇನು ಪೆಟ್ಟಿಗೆ ಎಲ್ಲ ಅವರೇ ಕಲ್ಟಿವೇಟ್ ಮಾಡ್ತಾರೆ ಅಂತ ಹಾಕಿದ್ರು. 450 150, 250, 450. ಅಲ್ಲೇ ಗೂಡಿಂದನೂ ತೆಗೆದುಕೊಡ್ತೀವಿ. ಅದು ನಿಮಗೆ ಪರ್ ಗ್ರಾಮ್ ಬಂದು ₹1.50 ಅಂದರೆ ಅದು 400 ಗ್ರಾಮ್ 500 ಗ್ರಾಮ್ 600 ಗ್ರಾಮ್ ಆ ಥರ ಕಟ್ಟಿರುತ್ತೆ. ಅದನ್ನೇ ಹಂಗೆ ಕಟ್ ಮಾಡಿಬಿಟ್ಟು ಬಾಕ್ಸ್ ಕೊಟ್ಬಿಡ್ತೀವಿ. ಅದನ್ನೇ ಕೇಕ್ ಥರ, ಹನಿ ಕೇಕ್ ಥರ ತಿನ್ಬೋದು. ನೋಡಿ, ಫ್ರೆಶ್ ಆಗಿ ಜೇನುತುಪ್ಪ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ತಗೋ ಚಿಕ್ಕದು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ನೋಡಿ, ಇಲ್ಲಿದೆ ಫುಲ್ ಬಾಕ್ಸ್. ಅವರು ಜೇನುಳ ಸಾಕ್ತಾ ಇರೋದು ನೋಡಿ. ಅಲ್ಲಲ್ಲೇ ಒಂದೊಂದು ಪೆಟ್ಟಿಗೆಯಲ್ಲಿದೆ. ಅದನ್ನೇ ಬೇಕಾದ್ರೆ ಫ್ರೆಶ್ ಆಗಿ ಹಾಕೊಡ್ತಾರಂತೆ. 1 ಗ್ರಾಮ್ಗೆ ₹1.50. ಇಲ್ಲಿ ಎಂಟ್ರೆನ್ಸ್ ಬಂದ್ವಿ. ಇವಾಗ ಬೆಟ್ಟ ಹತ್ತಕ್ಕೆ ಮುಂಚೆ ಇಲ್ಲೊಂದು ಪೂಜೆ ಮಾಡಿಬಿಟ್ಟು
ಆಮೇಲೆ ಬೆಟ್ಟ ಹತ್ತಕ್ಕೆ ನಿಲ್ಸಿದ್ದೀವಿ. ಈ ಕಾಯಿ ತೊಗೊಂಡು ಕಾಯಿ ಹೊಡೆದು ಇಲ್ಲಿ ಈ ಕಾಯಿ ಹೊಡೆದು ಇಲ್ಲಿ ಕರ್ಪೂರ ಹಚ್ಚಿ ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಧೂಪ ಎಲ್ಲ ಹಾಕಿರ್ತಾರೆ. ಕಾಯಿ ಹೊಡಿತಾರೆ ನೋಡಿ ಈಗ ನಮ್ಮ ರಾಕೆ. ನೋಡಿ ಫ್ರೆಂಡ್ಸ್, ಮಹದೇಶ್ವರ ಸ್ವಾಮಿದು ಪ್ರತಿಮೆ ಒಂದು ರೀಚ್ ಆದ್ವಿ. ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಇವಾಗ ಎಲ್ಲ ಜನ ನೋಡಿ ಹೆಂಗೆ ಕೂತಿದ್ದಾರೆ. ಜನ ಕ್ರೌಡ್ ಕಮ್ಮಿ ಇದೆ, ತೀರ ಏನು ಅಷ್ಟೊಂದಿಲ್ಲ. ಬೇಡ ಕರೆಂಟ್ ಇಲ್ಲೆಲ್ಲ ಭಜನೆ ಮಾಡ್ತಿದ್ದಾರೆ. ಹಾಂ ಎತ್ತಲ್ಲ ಸುನಿ ಇಲ್ಲ ನೋಡಿ, ಇಲ್ಲಿ ಭಜನೆ ಎಲ್ಲ ಮಾಡ್ತಿದ್ದಾರೆ. ನೋಡಿ ನೈಟ್ ಬಂದರೆ ಏನೋ ನಾಟಕ ಎಲ್ಲ ಇದೆ ಇವತ್ತು. ನೋಡಿ ಇದೆ ಮಹದೇಶ್ವರನ ಬೆಟ್ಟ ಎಂಟ್ರಿ. ಯಾರೋ ಒಬ್ರು ಕ್ಯೂವಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅಣ್ಣ ನಿಲ್ಲಿಸಲ್ಲ ನಮ್ಮನ್ನ. ನೋಡಿ ಇಲ್ಲಿ ಕ್ಯೂವಲ್ಲಿ ಕರ್ಕೊಂಬರಂಗೆ ಮಾಡ್ತಿದ್ದಾರೆ. ಸ್ಟ್ರೈಟಾಗಿ ಕರ್ಕೊಂಡು ಹೋಗ್ತಿದ್ದೀಯಲ್ಲ. ಹಾಂ, ನೀನು ಕ್ಲಾಸಾಗಿ ಅರ್ಧರೇ ಕರ್ಕೊಂಡು ಹೋಗ್ತಿರೋದು. ಈಗ ನಾನು ಇಲ್ಲಿಂದ ಸ್ಟ್ರೈಟ್ ಹೋಗಿ ಮತ್ತೆ ಈ ಲೈನ್ ಬಂದು ಮತ್ತೆ ಆ ಲೈನ್ ಹೋಗಿ ಆಮೇಲೆ ಒಳಗೆ ಹೋಗ್ಬೇಕಲ್ಲ. ಬೆಳಕಿ ಆಯಿತು ಆರೋಗ್ಯ. ಇನ್ನೇನು ದೇವಸ್ಥಾನ ಎಂಟ್ರಿ ಬಂದ್ವಿ. ಇವಾಗ ದರ್ಶನ ಮಾಡೋದು ಒಂದೇ ಬಾಕಿ. ಒಂದು ಹಾಫ್ ಆನ್ ಅವರ್ ಬಂದ್ವಿ ಕ್ಯೂ ಅಲ್ಲಿ. ಈಗ ದರ್ಶನ ಮುಗೀತು. ರಾಕೇಶ್ ವಿಭೂತಿ ಬಳ್ದು ಇಟ್ಬಿಟ್ರು ಎಲ್ಲ ಕಡೆ. ಸಂತೋಷ ಕೊಟ್ಟ ನೋಡಿ. ಫುಲ್ ದರ್ಶನ ಮುಗಿಸಿ ಇವಾಗ ಫೋಟೋ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ನೋಡೋಣ, ಈಗ ಒಂದೆರಡು ಫೋಟೋ ತೊಗೊಳೋಣ ಅಲ್ಲಿ ಎಂಟ್ರೆನ್ಸಲ್ಲಿ. ಫೋಟೋ ತೊಗೊಂಡು ಈಗ ಅಲ್ಲಿ ಊಟಕ್ಕೆ ಹೋಗ್ತೀವಿ. ನೋಡಿ ಇಲ್ಲಿ ಹರಕೆ ಮಾಡ್ಕೊಂಡು ಅವ್ರು ತೇರು ಎಳಿತಾರಲ್ಲ, ಚಿನ್ನದ್ದು ಬೆಳ್ಳಿದ್ದು ಎಲ್ಲ ಇದೆ ಇಲ್ಲಿ. ಇಲ್ಲಿ ದೇವಸ್ಥಾನ ಆಪೋಸಿಟೇ ಇರುತ್ತೆ. ಅಲ್ಲಿ ಬೋರ್ಡ್ ಹಾಕಿದಾರಪ್ಪ, 3001 ರೂಪಾಯಿ ಹರಕೆ ತೀರ್ಸೋರು. ಚಿನ್ನದ ರಥೋತ್ಸವ, ಬೆಳ್ಳಿ ರಥೋತ್ಸವ ಕಟ್ಬಿಟ್ಟು ಬೇಕಾದ್ರೆ ನೀವು ತೇರು ಎಳಿಬೋದು ಇಲ್ಲಿ. ಇವಾಗೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡ್ತಾರೆ ಅನಿಸುತ್ತೆ. ಏನಾದರೂ ತೊಗೊಳೋದಿದೆ ತೊಗೊಂಡು ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಡಿಸೈಡ್ ಆಗಿಲ್ಲ. ಮೈಸೂರು, BR ಹಿಲ್ಸು ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಪ್ಲೇಸ್ಗೆ ಹೋದಾಗ ಇನ್ಫಾರ್ಮ್ ಮಾಡ್ತೀವಿ. ದೊಡ್ಡ ಅರಸಿನಕೆರೆ ಕಿರತಕ ಫಿಲಮ್ ಶೂಟಿಂಗ್ ಆಗಿರೋ ಜಾಗ.
ಆ ಊರಲ್ಲಿದ್ದೀವಿ ಇವಾಗ. ಹಾಂ, ದೊಡ್ಡ ಅರಸೀಕೆರೆ ಅಂತ ಹೆಸರು ಬಳಸಿದ್ದಾರೆ. ದೊಡ್ಡ ಅರಸೀಕೆರೆ, ಚಿಕ್ಕ ಅರಸೀಕೆರೆ ಅಂತ. ದೊಡ್ಡ ಅರಸೀಕೆರೆ ಹೊಡೆದ ಕೋಳಿ ಮೇಲೆ. ಇಲ್ಲ ಗುರು, ನಾವು ಆ ಥರ ಎಲ್ಲ ಎಲ್ಲಿ ಕೊಡಲ್ಲ. ಯಾಕೆ ಅವರು ಸುಳ್ಳು ಹೇಳ್ತಿದ್ದಾರೆ? ಚೆನ್ನಾಗಿದೆ ಊರು. ಈ ಹುಡುಗಿ ಅವಾಗಿಂದ ನಮ್ಮ ರಾಕಿ ಗುರಾಯಿಸಿದೆ, ಯಾಕೆ ಅಂತ ಗೊತ್ತಿಲ್ಲ. ಇಂಥ ಆಟ ನನಗೆಲ್ಲ ರಾಕಿ ನೋಡಿ ಯಾರು ಬ್ಲ್ಯಾಕ್ ಡ್ರ್ಯಾಗನ್ ಡ್ರ್ಯಾಗನ್ ಯಾಕೆ ನಮ್ಮೂರಿಗೆ ಬಂದಿದ್ದಾರೆ ಅಂತ ಹುಡುಗಿ ಅವಾಗಿಂದ ಗುರಾಯಿಸ್ತಾ ಇದೆ. ನಿನಗೆ ಜಗ್ಗೆ ನೀವು ಸೆಲೆಬ್ರಿಟಿ ಎಲ್ಲ ಬಿಡು. ತಗೊಂಡು ನೋಡಿ ಇವತ್ತು ವೀಕೆಂಡ್ ಎಷ್ಟು ಕಾರ್ಗಳು ಬಂದಿದೆ ಇಲ್ಲಿ. ಜನ ಅಂದರೆ ಜನ. ಅದರಲ್ಲಿ ನಾವು ಬೇರೆ ಬಂದಿದ್ದೀವಿ ಇವತ್ತು. ಏನಾಗುತ್ತೆ ಏನೂ ಆಗಲ್ಲ, ದೇವಸ್ಥಾನ ನೋಡ್ಕೊಂಡು ಹೋಗ್ತೀವಿ. ಈಗ ಸ್ಲಿಪ್ಪರ್ ಇಲ್ಲಿ ಬಿಟ್ಟು ಹೋಗೋಣ, ಒಳಗಡೆ ಫೋನೆಲ್ಲ ಇಲ್ಲ, ದೇವಸ್ಥಾನ ಒಳಗಡೆ ತೋರಿಸೋಣ ಅಂತ. ಅದು ಕಲ್ಲಿನ ರಥ ನೋಡು, ಹಂಪಿಂದ ತಗೊಂಬಂದು ಇಲ್ಲಿ ಇಟ್ಟಿರೋದು. ಹ್ಞೂ, ತಗೊಂಬಂದ್ರಲ್ಲ ಲಾರಿಲಿ. ಹಾಂ ಬಂದ್ವಿ ಸರ್. ಜನ ಜಾತ್ರೆ ನೋಡಿ. ಹಂಪಿ ಕಲ್ಲಿನ ರಥ ಇಲ್ಲೊಂದಿದೆ. ಒಂದು ಫೋಟೋ ತಕ್ಕೊಳ್ಳೋಣಂದ್ರೆ ಜಾಗ ಇಲ್ಲ ನೋಡಿ ಫ್ರೆಂಡ್ಸ್. ಜನ 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 ನೋಡಿ. ಸನ್ಸೆಟ್ ಆಗ್ತಾಯಿದೆ, ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಅಲ್ಲಿ ಲೋಗನ್ ಯಾರು ಬರೋದಿದ್ರೆ 6:30 ಒಳಗಡೆ ಬನ್ನಿ. 6:30 ಆದ್ಮೇಲೆ ಓಡಿಸ್ತಾರೆ ಇಲ್ಲಿ. ಯಾಕೆ ದನ ಓಡಿಸಂಗೆ ಓಡಿಸ್ತದೆ. ನೋಡಿ ಎಲ್ಲರೂ ಓಡಿಸ್ತಾ ಇದ್ದಾರೆ. ನಡೀರಿ ಟೈಮ್ ಆಯಿತು. ಯಾರು ಬರೋದಿದ್ರೆ 6:30 ಒಳಗಡೆ ಬನ್ನಿ. 6:15 ಬಂದರೂ ವೇಸ್ಟು. 15 ನಿಮಿಷಕ್ಕೆ ಓಡಿಸ್ಬಿಡ್ತಾರೆ ನೋಡಿ. ಯಾರು ಇಲ್ಲ, ನಾನು ಒಬ್ಬನೇ ಲಾಸ್ಟಲ್ಲಿ ಹೋಗ್ತಾ ಇರೋದು. ಇವಾಗ ಸನ್ಸೆಟ್ ಆಗ್ತಾ ಇದೆ ನೋಡಿ. ಇಲ್ಲೇ ನಿಂತಿದ್ದೆ ನೋಡಿ ಓಡ್ಸೋಕ್ಕೆ. ನಾವು ಬಂದಿದ್ದು ತಡ ಇಲ್ಲ, ಹೋಗ್ತಾ ಇರೋದು ತಡ ಇಲ್ಲ. ಬಂದು 1/4 ಗಂಟೆ ಅಷ್ಟೇ. ರಾಕಿ ಹೊಡೆದ ಕಾರ್ ಮಾದೇಶ್ವರ ಬ್ಯಾಟ್ತಿಂದ 6 ಅವರ್ ತಗೊಂಡೆ ಇಲ್ಲಿ ಬರೋಕ್ಕೆ. ನಮ್ಮ ಮಿನಿ ಕೊಟ್ಟಿದ್ರೆ ನಾನು ತಗೊಂಡು 4:15 ಬರ್ತಾ ಇದ್ವಿ. ಮುಚ್ಚಾಲೆ ಬೆಳಿಗ್ಗೆ ಓಡ್ತಿದ್ದು ನೋಡಿಲ್ವಾ? ಸೇಫ್ ಡ್ರೈವಿಂಗ್ ಅದು. ನಾನೇ ನಿನ್ನೆ ಇದ್ರೆ ಕರ್ಕೊಂಬಂದೆ. ಅಲ್ಲಿ ನೋಡಿ, ಅಲ್ಲಿ ಓಡಿಸಿದ್ರು ಅಂತ ಜನಗಳೆಲ್ಲ ಇಲ್ಲಿ ಬಂದ್ಬಿಟ್ಟು ನೋಡಿ. ಇಲ್ಲೆಲ್ಲ ಕಾರ್ ಹಾಕ್ಕೊಂಡು ಇಲ್ಲಿ ಫೋಟೋಶೂಟು. ಅಲ್ಲ, ಅಲ್ಲಿ ಓಡಿಸಿದ್ರು ಅಂತ ಎಲ್ಲ ಇಲ್ಲಿಗೆ ಓಡ್ಬೇಕು. ಇಲ್ಲಿ ಚುರುಮುರಿ, ಜೋಳ, ಈವ್ನಿಂಗ್ ಸ್ನ್ಯಾಕ್ಸ್ ಅಜ್ಜ ಆಗ್ತಿದ್ದಾರೆ. ಅಜ್ಜ ಇಲ್ಲೇನು 6:30 ಆದ ತಕ್ಷಣ ಓಡಿಸ್ತಾರೆ ಎಲ್ರೂ. ಡೈಲಿ ಹಂಗೆ ನೋಡಿ. ಇಲ್ಲಿ ಈವ್ನಿಂಗ್ಸ್ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು, ಜೋಳ ತಿನ್ಕೊಂಡು ಕೂತಿದ್ದೀವಿ. ಈಗ ನೆಕ್ಸ್ಟು IB ಹತ್ರ ಹೋಗಬೇಕು. ರೂಮ್ ನೋಡ್ಬಿಟ್ಟು ಡಿಸೈಡ್ ಮಾಡಬೇಕು ಅಲ್ಲಿರೋದ ಏನು ಎತ್ತ ಅಂತ. ಇಲ್ಲ ಬೇಕು ಹೊಸ ಜೋಡಿ ನೋಡಿ. ರೋಮಿಯೋ ಜೂಲಿ. ಫ್ರೆಂಡ್ಸ್, ಇವಾಗ ಮೈಸೂರಿಗೆ ಬಂದ್ವಿ. ಈಗ ನಮ್ಮ ಫ್ರೆಂಡ್ ಕಡೆಯಿಂದ, ವಿನಯ್ ಅನ್ನೋರ ಕಡೆಯಿಂದ ಇಲ್ಲಿ ಗೌರ್ಮೆಂಟ್ IBಗಳನ್ನ ಬುಕ್ ಮಾಡಿದ್ದೀವಿ 2. ಸೊ ಬನ್ನಿ ರೂಮ್ ಟೂರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಈ ಥರ ಇದೊಂದಿದು ನೀಟಾಗಿದೆ ಮೈಸೂರದು ನೋಡಿ. ಇದು ಹಾಲು, ಅದೇ 2 ಬೆಡ್ ಇದೆ. ಸೊ ಈ ಕಡೆ ಇಲ್ಲಿ ಕಬೋರ್ಡ್ ಥರ, ಆಮೇಲೆ ಇಲ್ಲಿ ವಾಶ್ರೂಮ್ ನೋಡಿ. ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಇನ್ನೊಂದು ರೂಮು. ಇದು ಕೂಡ ಸೇಮ್. ಎಂಟ್ರಿ ಆದ ತಕ್ಷಣ ಹಿಂಗೆ ಹಾಲು, ಇಲ್ಲಿ 2 ಬೆಡ್ಡು,
ಟಿ ವಿ ಬೇರೆ ಇದೆ. ಆಮೇಲೆ ಇಲ್ಲಿ ವಾಶ್ರೂಮ್ ಆ್ಯಂಡ್ ಇದು ನಾವು ಓಕೆ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರಿಗೆ ಬಂದಿದ್ದೀವಿ ಯಾವುದೋ ರೆಸ್ಟೋರೆಂಟ್ಗೆ. ಎಲ್ಲ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ ಇವಾಗ. ಅಲ್ಲಿ ಹಾಂ ಪ್ಯಾಲೇಸ್ ಲೈಟಿಂಗ್ಸ್ ಆಫ್ ಆಗಿ ಹೋಗಿದೆ ಅಷ್ಟೇ. ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು, ಅಷ್ಟರಲ್ಲಿ ಪ್ಯಾಲೇಸ್ ಲೈಟಿಂಗ್ಸ್ ಆಫ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇದೇ ನಾವು ಉಳ್ಕೊಂಡಿದ್ದು ಇವತ್ತು IB. ಸೊ ಈಗ ಊಟ ಎಲ್ಲ ಮಾಡ್ಕೊಂಬಂದು ಇವತ್ತಿನ ಡೇ ನಮ್ದು ಎಂಡ್ ಆಗ್ತಿದೆ. ಸೊ ನಾಳೆ ಸಿಗೋಣ ಎಲ್ಲ. ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಟೇಕ್ ಕೇರ್, ಗುಡ್ ಬೈ, ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಬಾಯ್ बाय बाय, टाटा, गुड बाय, गया.